ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜುಲೈ 31ರಂದು ಪಾದಯಾತ್ರೆಯಲ್ಲಿ ದೇವೇಗೌಡರು ಕೂಡ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾದಯಾತ್ರೆಯ ಬಳಿಕ ವಿಧಾನಸೌಧ ಚಲೋವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನ ಕರೆ ಕೊಟ್ಟಿರುವಂತಹದ್ದು. ದೇವೇಗೌಡರು ಕೂಡ ಭಾಗಿಯಾಗುವ ಮೂಲಕ ಈ ಪಾದಯಾತ್ರೆಯ ಶಕ್ತಿಯನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈಗಾಗಲೇ ದೇವೇಗೌಡರು ಹೇಳಿದ್ರು ಈ ಯೋಜನೆಯನ್ನ ಸರ್ಕಾರ ಕೈ ಬಿಡಲಿಲ್ಲ ಅಂದ್ರೆ ವಿಧಾನಸೌಧದಲ್ಲಿ ಉಪವಾಸ ಸತ್ಯಾಗ್ರಹ ಇರಬೇಕಾಗುತ್ತೆ ಅಂತ ಹೇಳಿ. ಆಗ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. 2 ತಿಂಗಳುಗಳ ತಾತ್ಕಾಲಿಕ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಜೆಡಿಎಸ್ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ದೊಡ್ಡಗೌಡರು ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಮಾಡುತ್ತೆ ಸರ್ಕಾರ ಈ ಸಂದರ್ಭದಲ್ಲಿ? ಪ್ರೇಮ್, ಬಿಡದಿ ಟೌನ್ಶಿಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಒಂದು ಸೀರಿಯಸ್ ಆಗಿ JDS ಕೂಡ ತೆಗೆದುಕೊಂಡಿದೆ, BJP ಕೂಡ ತೆಗೆದುಕೊಂಡಿದೆ. ನೆನ್ನೆ BJP ಪ್ರತಿಭಟನೆ ಕೂಡ ಆಗಿತ್ತು. ಇವತ್ತು JDSನವರಿಂದ ಮತ್ತೆ 2ನೇ ಬಾರಿ ಪಾದಯಾತ್ರೆಯನ್ನು ಘೋಷಣೆ ಮಾಡಿರುವಂಥದ್ದು. 2ನೇ ಬಾರಿ ಪಾದಯಾತ್ರೆ 30, 31 ಮತ್ತು ಆಗಸ್ಟ್ 1ನೇ ತಾರೀಕು ಈ 3 ದಿನಗಳ ಕಾಲ ಬೈರಮಂಗಲ ಟು ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ. JDS ಏಕಾಂಗಿಯಾಗಿ ಈ ಪಾದಯಾತ್ರೆಯನ್ನು ಘೋಷಣೆ ಮಾಡಿರುವಂಥದ್ದು. ಈ ಹಿಂದೆನೂ ಕೂಡ ನಿಖಿಲ್ ಕುಮಾರಸ್ವಾಮಿ ಟೌನ್ಶಿಪ್ ವಿರೋಧಿಸಿ ರೈತರ ಜೊತೆಗೂಡಿ ಒಂದು ಪಾದಯಾತ್ರೆಯನ್ನು ಮಾಡಿದರು. ಈಗ 2ನೇ ಪಾದಯಾತ್ರೆಗೂ ಕೂಡ JDS ಮುಂದಾಗಿರುವಂಥದ್ದು. ಈಗಾಗಲೇ ಇವತ್ತು ಸುದ್ದಿಗೋಷ್ಠಿ ಮಾಡಿ ದಿನಾಂಕ ಕೂಡ ಘೋಷಣೆ ಮಾಡಿದ್ದಾರೆ. ಮೊನ್ನೆ ಇತ್ತೀಚೆಗೆ ದೇವೇಗೌಡರು ಕೂಡ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಟೌನ್ಶಿಪ್ ವಿರೋಧ ಅಂದರೆ ಟೌನ್ಶಿಪ್ ಕೈ ಬಿಡದಿದ್ದರೆ, ಯೋಜನೆ ಕೈ ಬಿಡದಿದ್ದರೆ ನಾನು ಕೂಡ ಹೋರಾಟ ಮಾಡಬೇಕಾಗುತ್ತೆ, ಇದು ರೈತರಿಗೆ ಪ್ರಚೋದನೆ ಕೊಡ್ತಾ ಇದ್ದೀನಿ ಅಂತಲ್ಲ, ಆದರೆ ರೈತರಿಗೆ ಅನ್ಯಾಯ ಆಗ್ತಿದೆ, ಆ ಕಾರಣಕ್ಕಾಗಿ ನಾನು ಕೂಡ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ರವಾನ ಮಾಡಿದರು. ಆ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡಿ 2 ತಿಂಗಳ ಸಮಯ ತೆಗೆದುಕೊಂಡು ಸಮಿತಿ ಮಾಡಿ ನಾವು ತೀರ್ಮಾನ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡಿದರು. ಈ ಬೆನ್ನಲ್ಲೇ ಹೋರಾಟವನ್ನು ಮತ್ತೊಂದಷ್ಟು ತೀವ್ರತೆಯಿಂದ ಮುಂದುವರಿಸೋದಕ್ಕೆ JDS ಮುಂದಾಗಿರುವಂಥದ್ದು. ಇವತ್ತು ಸುದ್ದಿಗೋಷ್ಠಿ ಮಾಡಿ ಪಾದಯಾತ್ರೆ ಕೂಡ ಘೋಷಣೆ ಮಾಡಿದ್ದಾರೆ. ಬೈರಮಂಗಲ ಟು ಬೆಂಗಳೂರವರೆಗೂ ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಮೂಲಕ ಟೌನ್ಶಿಪ್ ಯೋಜನೆ ಕೈ ಬಿಡಲೇಬೇಕು, ರೈತರ ಮೇಲೆ ಏನು ಕೇಸ್ ಇದಾವೆ ಅದನ್ನು ವಾಪಸ್ ಹೋಗಬೇಕು ಅನ್ನುವಂತಹ ಆಗ್ರಹ ಇಟ್ಕೊಂಡು JDS ಪಾದಯಾತ್ರೆ ಮಾಡ್ತಾ ಇದೆ. ದೇವೇಗೌಡರು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ದೇವೇಗೌಡರು ಕೂಡ ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗುವ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗ 2ನೇ ಹಂತದ ಪಾದಯಾತ್ರೆಗೆ JDS ಮುಂದಾಗಿದೆ. ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿಯ ಒತ್ತಡ ಸೃಷ್ಟಿಯಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.